ಹೀಗಿರುವುದರಿಂದ ನೀವು ಮೊದಲು ದೇವರ ರಾಜ್ಯಕ್ಕಾಗಿಯೂ ನೀತಿಗಾಗಿಯೂ ತವಕ ಪಡಿರಿ, ಇವುಗಳ ಕೂಡ ಅವೆಲ್ಲವೂ ನಿಮಗೆ ದೊರಕುವವು. ಮತ್ತಾಯ 6ನೇ ಅಧ್ಯಾಯ 33ನೇ ವಾಕ್ಯ. ಒಂದು ಚಿಕ್ಕ ಮನೆಯಲ್ಲಿ ಒಬ್ಬ ತಂದೆ ಮತ್ತು ಮಗ ಜೀವಿಸುತ್ತಿದ್ದರು. ತಂದೆ ಅವನಿಗೆ ಏನೂ ಕೊರತೆ ಬಾರದಂತೆ ನೋಡಿಕೊಳ್ಳುತ್ತಿದ್ದರು. ಆ ತಂದೆಗೆ ವಕೀಲರೊಬ್ಬರು ಸ್ನೇಹಿತರಿದ್ದರು. ಅವರಿಗೆ ಆ ವ್ಯಕ್ತಿಯ ಬಗ್ಗೆ ಸಂಪೂರ್ಣವಾಗಿ ತಿಳಿದಿತ್ತು. ಹೀಗಿರುವಾಗ ಒಂದು ದಿನ ಆ ಹುಡುಗನ ತಂದೆ ಹೃದಯಾಘಾತದಿಂದ ತೀರಿ ಹೋದರು. ಈ ವಿಚಾರವನ್ನು ತಿಳಿದ ಸ್ನೇಹಿತ ಅನಾರೋಗ್ಯಕ್ಕೆ ತುತ್ತಾಗಿ 8 ತಿಂಗಳುಗಳ ಕಾಲ ಆಸ್ಪತ್ರೆಯಲ್ಲಿ ಚಿಕಿತ್ಸೆ ಪಡೆಯಬೇಕಾಯಿತು. ಇತ್ತ ಹುಡುಗ ತನ್ನ ಅಗತ್ಯತೆಗಳನ್ನು ಪೂರೈಸಿಕೊಳ್ಳಲು ಒಂದು ಹೋಟೆಲ್ನಲ್ಲಿ ಕೆಲಸಕ್ಕೆ ಸೇರಿದ. ಅಲ್ಲಿ ಸಪ್ಲೈಯರ್ ಕೆಲಸ ಮತ್ತು ಪಾತ್ರೆ ತೊಳೆಯುವ ಕೆಲಸ ಮಾಡುತ್ತಿದ್ದ. ಅಲ್ಲಿ ಯಾರಾದರೂ ಬೈದರೂ ಹೊಡೆದರೂ ಸುಮ್ಮನಿರುತ್ತಿದ್ದ. ಏಕೆಂದರೆ ಅವನ ಜೀವನ ಸಾಗಿಸಲು ಹೋಟೆಲ್ನ ಕೆಲಸ ಬಿಟ್ಟರೆ ಇನ್ಯಾವುದೂ ದಾರಿ ಕಾಣುತ್ತಿರಲಿಲ್ಲ. ಹೀಗೆ ದಿನಗಳು ಕಳೆದವು. ಇತ್ತ ತಂದೆಯ ಸ್ನೇಹಿತ ವಕೀಲನು ಹುಷಾರಾದ ನಂತರ ಈ ಹುಡುಗನನ್ನು ಹುಡುಕಿಕೊಂಡು ಬಂದು ನೋಡಿದಾಗ ಹೋಟೆಲ್ನಲ್ಲಿ ಆ ಹುಡುಗ ಎಲ್ಲ ತಟ್ಟೆಗಳನ್ನು ಪಾತ್ರೆಗಳನ್ನು ತೊಳೆಯುತ್ತಿದ್ದ. ಇದನ್ನು ನೋಡಿ ಮನಸ್ಸಿನಲ್ಲಿ ನೊಂದು ಆ ಹುಡುಗನನ್ನು ಕರೆದು ಅವನಿಗೆ, ನೀನು ಇರಬೇಕಾದ ಜಾಗ ಇದಲ್ಲ, ಬಾ ನನ್ನೊಂದಿಗೆ ಎಂದು ಕರೆದುಕೊಂಡು ಹೋಗಿ ಒಂದು ಭವ್ಯವಾದ ದೊಡ್ಡ ಮನೆಗೆ ಕರೆದುಕೊಂಡು ಹೋದ. ಇದನ್ನು ನೋಡಿದ ಹುಡುಗ, ಇದು ಯಾರ ಮನೆ ಅಂಕಲ್? ಇಷ್ಟೊಂದು ಜನ ಕೆಲಸಗಾರರು, ಕಾರುಗಳು ಯಾರದು ಅಂಕಲ್ ಎಂದ. ಅದಕ್ಕೆ ಆ ವಕೀಲ, ನಿಂದೆ ಕಣಪ್ಪ, ನಿಮ್ಮ ತಂದೆ ನಿನಗೆ ಜೀವನದ ಬಗ್ಗೆ ತಿಳಿಸಲು ಚಿಕ್ಕ ಮನೆಯಲ್ಲಿ ಜೀವಿಸುತ್ತಿದ್ದರು. ನಿನಗೆ ಸತ್ಯವನ್ನು ತಿಳಿಸುವ ಮುನ್ನವೇ ಅವರು ತೀರಿ ಹೋದರು ಎಂದ. ಇದನ್ನು ತಿಳಿದ ಹುಡುಗನು, ಅಂಕಲ್, ಇಷ್ಟು ಸಂಪತ್ತಿನ ಬಗ್ಗೆ ತಿಳಿಯದೆ ಇಷ್ಟು ದಿನ ಜೀವನ ನಡೆಸಲು ಕಷ್ಟಪಡುತ್ತಿದ್ದೆ ಎಂದ. ಕಣ್ಣಿನಲ್ಲಿ ನೀರು ತುಂಬಿಕೊಂಡ. ಆಗ ವಕೀಲನು, ನೋಡಪ್ಪ, ಇಷ್ಟು ದಿನ ಜೀವನದ ಕಷ್ಟ, ನೋವು, ವೇದನೆಗಳನ್ನು ಅರಿತಿದ್ದಿ. ಇನ್ನು ಮುಂದೆ ನಿನ್ನ ಕೈ ಕೆಳಗಿನ ಕೆಲಸಗಾರರನ್ನು ಐಶ್ವರ್ಯದ ಅಹಂಕಾರದಿಂದ ನೋಡದೆ ಪ್ರೀತಿಯಿಂದ ಕೆಲಸ ಮಾಡುವಂತೆ ನೋಡಿಕೋ. ನಿನ್ನ ತಂದೆಯ ಹೆಸರನ್ನು ಹಾಳು ಮಾಡಬೇಡ ಎಂದ. ನೆಲ್ಮೆಯ ಸಹೋದರ ಸಹೋದರಿಯರೇ, ಸತ್ಯವನ್ನು ಅರಿಯದ ನಾವುಗಳು ಈ ಲೋಕದಲ್ಲಿ ನಮ್ಮ ಅಗತ್ಯತೆಗಳನ್ನು ಪೂರೈಸಿಕೊಳ್ಳಲು ಬೇಡವಾದ ದಾರಿಗಳೆಂಬ ಎಂಜಲು ತಟ್ಟೆಗಳನ್ನು ತೊಳೆಯುತ್ತಿದ್ದೇವೆ. ಆದರೆ ಆ ಜೀವಿತದಿಂದ ನಮ್ಮ ಅಗತ್ಯತೆಗಳನ್ನು ಪೂರೈಸಿಕೊಳ್ಳಲು ಸಾಧ್ಯವಾಗದೆ ಇನ್ನೂ ಅಗತ್ಯತೆಗಳ ಪೂರೈಕೆಗಾಗಿ ಓಡುತ್ತಾ ಇದ್ದೇವೆ. ನಿಜವೇನೆಂದರೆ ನಮ್ಮನ್ನು ಸೃಷ್ಟಿಸಿದ ದೇವರು ಅತಿ ಐಶ್ವರ್ಯವಂತರು. ಅದನ್ನು ತಿಳಿಯದ ನಾವುಗಳು ಕಷ್ಟ, ತೊಂದರೆ, ವೇದನೆಗಳಿಗೆ ಒಳಗಾಗಿ ನರಳಾಡುತ್ತಿದ್ದೇವೆ. ಈ ನರಳಾಟದಿಂದ ಹೊರಬಂದು ಶ್ರೀಮಂತ ತಂದೆಯೊಂದಿಗೆ ಸಂತೋಷದಿಂದಿರಲು ನಾವುಗಳು ಮಾಡಬೇಕಾಗಿರುವುದು ಇಷ್ಟೇ. ನಮ್ಮ ಪರಲೋಕ ರಾಜ್ಯವೆಂಬ ತಂದೆಯ ಮನೆಯನ್ನು ಸೇರಲು ಈ ಲೋಕದಲ್ಲಿ ನೀತಿವಂತರಾಗಿ ಬಾಳುವುದು. ಹಾಗಾಗಿ ನೀತಿವಂತರಾಗಿ ಜೀವಿಸಿ ಪರಲೋಕ ರಾಜ್ಯಕ್ಕೆ ಬಾಧ್ಯಸ್ಥರಾಗಿರಿ. ಇದರೊಂದಿಗೆ ಲೋಕದ ಅಗತ್ಯವೆಲ್ಲವೂ ಪರಿಪೂರ್ಣವಾಗಿ ದೊರೆಯುತ್ತದೆ. ಜೈ ಯೇಸು ಕ್ರಿಸ್ತ.